ದೇವೇಗೌಡರು ನಮ್ಮನ್ನು ಪ್ರೇಮಿಸಿ ಮೋದಿಯವರು ಮದುವೆ ಆಗಿಬಿಟ್ರು ಅಂತ ರಾಜ್ಯಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಲೆಳೆದಿದ್ದಾರೆ. ನಿವೃತ್ತಿ ಹೊಂದುತ್ತಿರುವ ರಾಜ್ಯಸಭಾ ಸದಸ್ಯರಿಗೆ ವಿದಾಯ ಹೇಳುವ ಕಾರ್ಯಕ್ರಮ ಸದನದ ಒಳಗಡೆ ಆಗ ಇದು ಮಾತು ಸರಿ. ಆಮೇಲೆ ಉಲ್ಲೇಖಿಸಿದ ಮಲ್ಲಿಕಾರ್ಜುನ ಖರ್ಗೆ JDS BJP ಜೊತೆಗಿನ ಮೈತ್ರಿ ಮಾಡ್ಕೊಂಡಿರೋದನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಾನು 54 ವರ್ಷದಿಂದ ಬಲ್ಲೆ, ಅವ್ರಿಗೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಪ್ರೇಮ್ ಹಮಾರೆ ಸಾಥ್ ಶಾದಿ ಮೋದಿಗೆ ಸಾಥ್ ಅಂತ ಆಗೋಯ್ತು ಅಂತಂದಾಗ ಸದನ ನಕ್ತಂತೆ. ಅಲ್ಲ, ನಕ್ಕಿರ್ಬೋದು, ಬಟ್ ಅದು ನಗೋ ಥರದ್ದೇ ಜೋಕ್ ಇದ್ದಂಗೆ ಇದೆ. ಬಟ್ ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಹಾಗಾಗಲ್ಲ. ಏನೋ ದೇವೇಗೌಡರು ಮತ್ತು ಖರ್ಗೆ ಅಂತ ಅವರಿಂದ ಹೊಸದಾಗಿ ಬರ್ತಿರೋಲ್ಲ, ಕಲ್ತ್ಕೊಳ್ಳೋಕೆ ತುಂಬ ಇದೆ. ಖರ್ಗೆ, ಶರದ್ ಪವಾರ್ ಇವರಿಂದೆಲ್ಲ ದೇವೇಗೌಡರಿಂದ ಅಂತ ಪ್ರಧಾನಿ ಹೇಳಿದ್ರು. ಅಲ್ಲಿ ಒಬ್ರಿಗೊಬ್ರು ಗುಣಗಾನ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಓಕೆ. ಏನು ಹೇಳಿದ್ದಾರೆ ಖರ್ಗೆ? बहुत दिन से 54 साल से जानता हूँ, उनके साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, शादी मोदी साहब के साथ। ಹಂಗಲ್ಲ, ಅದು ಖರ್ಗೆ ಅವರು ಹೇಳಿದ್ದು ಜೋಕಕ್ಕೆ ಚೆನ್ನಾಗಿರ್ಬೋದು, ಒಂಥರ ಹೇಳಕ್ಕೆ ವಯಸ್ಸಿನಲ್ಲಿ ಗೆಳೆತನದಲ್ಲಿ ಹೇಳಿರ್ಬೋದು. ಪ್ರಾಕ್ಟಿಕಲಿ ಹಂಗೆ ನಡೀಲಿಲ್ಲ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಸಂಬಂಧ ಬೇಡ ಅಂತ ಹೆಣ್ಣನ್ನು ತಿರಸ್ಕಾರ ಮಾಡಿದ್ದು ಕಾಂಗ್ರೆಸ್ಸಿಗರು. ಒಪ್ಪಲಿಲ್ಲ ಅವರು. ಇಲ್ಲಿ ಲೋಕಲ್ ಲೀಡರ್ಸ್ಗೆ ಆ ಸಂಬಂಧ ಬೇಕಿರಲಿಲ್ಲ. ಬೇಕಿಲ್ಲದ ಸಂಬಂಧ ಪ್ರೈಮ್ ಮಿನಿಸ್ಟರ್ ಹೆಂಗೆ ಮದುವೆ ಮಾಡ್ತಾರೆ? ಅಯ್ಯೋ ಸಾರಿ, ದೇವೇಗೌಡರು ಅದನ್ನೇ ದೇವೇಗೌಡರು ಹೇಳಿದ್ದಾರೆ ಸರ್, ಬಲವಂತದ ಸಂಬಂಧದಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ? ಅವರು ಹೆಂಗೆ ಮಾಡೋಕ್ಕಾಗ್ತಿತ್ತು? ಅದು ಆಗ್ತಿರ್ಲಿಲ್ಲ. ದಟ್ಸ್ ಒನ್ ಪಾರ್ಟ್. ಅದು ಎರಡನೇ ಪಾರ್ಟ್ ನಾನು ಜೋಕಾಗೆ ಒಂದು ಕೇಳಬೇಕು ಅನ್ಕೋತೀನಿ ಇವತ್ತು ಖರ್ಗೆ ಅವ್ರಿಗೆ. ಅವರದ್ದೇನೋ ಪ್ರೇಮ್ ಕೇಸ್, ಪ್ರೇಮ್ ಹಮಾರೆ ಸಾಥ್ ಶಾದಿ ಮೋದಿ ಕೆ ಸಾಥ್ ಕರೆಕ್ಟ್ ಆಗಿದೆ. ಕೇರಳದಲ್ಲಿ ಬಡಿದಾಡುವ ಕಾಂಗ್ರೆಸ್ ಎಡಪಕ್ಷಗಳು ಬೇರೆ ಕಡೆ ಒಂದಾಗಿ ಕೈ ಹಿಡಿದುಕೊಂಡು ಜಿಂದಗಿ ಅಂತ ಓಡಾಡ್ತಿರಲ್ಲ, ಹೊಸದಾಗಿ ಮದುವೆ ಆಗಿರೋರ ಥರ. ಅದನ್ನು ಏನು ಸಂಬಂಧ, ವೈವಾಹಿಕ ಸಂಬಂಧ ಅಂತ ಕರಿಬೇಕು? ಅದನ್ನು ಯಾವ ಅರ್ಥ ಕೊಡ್ತೀರಿ? ಅದಕ್ಕೆ ಯಾವ ಅರ್ಥ ಕೊಡೋಣ? ಒಂದು ಸೀಟು ಬಿಟ್ಕೊಡದೆ ಬಲಿ ಹಾಕ ನಿಮ್ಮನ್ನ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಲಬ ಅಂತ ರಕ್ತ ಕಾರಿಸ್ತಾಳೆ ಮೇಡಮ್ ನಿಮಗೆ. ಇಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಿರಲ್ಲ, ಅಲ್ಲಿ ಕಪ್ಪಾಳ ಕೊಡಿಸ್ಕೊತಿರಲ್ಲ, ಅದನ್ನ ಯಾವ ಸಂಬಂಧ ಅಂತ ಕರೆಯೋಣ? ಯಾರು ಬಲವಂತಕ್ಕೆ ಹೋಗ್ತಾ ಇದ್ದಾರೆ? ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ. Let's move. Kapan ka?